ಇಸ್ರೇಲ್ ಅಮೆರಿಕ ಯುದ್ಧದ ಮೈದಾನ ಕೆಡಿಸಿದ್ದಾರೆ. ದಿನೇ ದಿನೇ ಈ ಯುದ್ಧ ಜಾಸ್ತಿ ಆಗ್ತಾನೆ ಇದೆ. ಈಗ ಇಸ್ರೇಲ್ ಜೊತೆ ಅಮೆರಿಕನು ಕೈ ಜೋಡಿಸಿದೆ. ಮಾತು ಈ ಸಲ ಮಿಸೈಲ್ ವರ್ಗೂ ಅಷ್ಟೇ ಅಲ್ಲ, ನ್ಯೂಕ್ಲಿಯರ್ ವೆಪನ್ ವರ್ಗೂ ಹೋಗಿದೆ. ಇನ್ನೇನು ಇರಾನ್ ನ್ಯೂಕ್ಲಿಯರ್ ವೆಪನ್ ಪಡ್ಕೋಬೇಕು ಅನ್ನೋಷ್ಟರಲ್ಲಿ ಅಮೆರಿಕದ B2 ಜೆಟ್ಗಳು GBU-57 ಬಾಂಬ್ ನ ಅಳವಡಿಸಿಕೊಂಡು ಇರಾನ್ ನ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಸೈಟ್ಸ್ ನ ಧ್ವಂಸ ಮಾಡಿದ್ದಾರೆ. ಇರಾನ್ ನಲ್ಲಿ ಒಂದು ವಿಧ್ವಂಸನೆ ಸೃಷ್ಟಿ ಮಾಡಿದಾವೆ. ಇಂಡಿಯಾ ಆಪರೇಷನ್ ಸಿಂಧು ಮೂಲಕ ತಮ್ಮ ಸಿಟಿಜನ್ಸ್ ನ ಕಂಟ್ರಿಗೆ ವಾಪಸ್ ಕರ್ಕೋತಾ ಇದ್ದಾರೆ. ಇರಾನು ಇಸ್ರೇಲ್ ನಲ್ಲಿರೋ ಬೇರೆ ಬೇರೆ ದೇಶದ ಎಂಬಸಿಗಳು ಈ ಎರಡು ದೇಶನ ಖಾಲಿ ಮಾಡ್ಕೊಂಡು ತಮ್ಮ ದೇಶಗಳಿಗೆ ಹೊರಟಿದಾವೆ. ಕ್ರೂಡ್ ಆಯಿಲ್ ಪ್ರೈಸ್ ಗಗನಕ್ಕೇರಿದೆ. ಇದರಿಂದ ಇರಾನ್ ಮತ್ತೆ ಇಸ್ರೇಲ್ ಹೆಸರು ಪ್ರಪಂಚದಾದ್ಯಂತ ಓಡಾಡ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಇಂದ ಆಯಿಲ್ ಮಾರ್ಕೆಟ್ ವರೆಗೂ ಒಂದೇ ಚರ್ಚೆ. ಮತ್ತೆ ವರ್ಲ್ಡ್ ನ್ಯೂಕ್ಲಿಯರ್ ವೆಪನ್ ನ ಯೂಸ್ ಮಾಡೋದನ್ನ ನೋಡ್ಬೇಕಾಗುತ್ತಾ ಅಂತ ಇಲ್ಲಿ ನಮ್ಗೆ ಕೆಲವೊಂದು ಪ್ರಶ್ನೆಗಳು ಕಾಡ್ತವೆ. ಇಸ್ರೇಲ್ ಯಾಕೆ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಅಡ್ಡಿ ಮಾಡ್ತಾ ಇರೋದು? ಈ ವರ್ಲ್ಡ್ ವೈಡ್ ಎಲ್ಲ ದೇಶಗಳು ಯಾಕೆ ಈ ಇರಾನ್ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಂಡಿರೋದು? ಅಸ್ಲಿಗೆ ಈ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಶುರುವಾಗಿದ್ದೆ ಮೇ 2025ರಲ್ಲಿ. ಯಾವಾಗ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ಇರಾನ್ ಹತ್ರ 60% ಎನ್ರಿಚ್ಡ್ ಯುರೇನಿಯಂ ಇದೆ ಅಂತ ರಿಪೋರ್ಟ್ ರಿಲೀಸ್ ಮಾಡುತ್ತೋ ಅವತ್ತೇ ಅಸ್ಲಿ ಯುದ್ಧ ಶುರುವಾಗಿರುತ್ತೆ. ಅಸ್ಲಿಗೆ ಈ ಯುರೇನಿಯಂ ಎನ್ರಿಚ್ಮೆಂಟ್ ಅಂದ್ರೆ ಏನು? ಈ ಎನ್ರಿಚ್ಮೆಂಟ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಕಾನ್ಸೆಪ್ಟ್. ಇದನ್ನ ಸುಲಭವಾಗಿ ತಿಳ್ಕೊಳ್ಳೋಣ ಬನ್ನಿ. ಈ ಯುರೇನಿಯಂ ನಮಗೆ ಭೂಮಿಯ ಒಳಗಡೆ ಸಿಗೋದು. ಈ ಯುರೇನಿಯಂ ಒಳಗಡೆ ಯುರೇನಿಯಂ-235 ಅನ್ನೋ ಆಟಮ್ ಇರುತ್ತೆ. ಇದನ್ನ ಆಟಮ್ ಬಾಂಬ್ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈಗ ನಾರ್ಮಲ್ ಆಗಿ ನೋಡೋದಾದ್ರೆ ಯುರೇನಿಯಂ-235 ಓನ್ಲಿ 0.7% ಮಾತ್ರ ಇರುತ್ತೆ. ಈಗ ಎನ್ರಿಚ್ಮೆಂಟ್ ಏನು ಅಂದ್ರೆ ಈ ಯುರೇನಿಯಂ-235 ಆಟಮ್ ನ ಯುರೇನಿಯಂ ನಿಂದ ಬೇರೆ ಮಾಡಿ ಒಂದ್ ಜಾಗದಲ್ಲಿ ಸ್ಟೋರ್ ಮಾಡೋದು. ಯಾವಾಗ ಈ ಸ್ಟೋರೇಜ್ ಕೆಪಾಸಿಟಿ 90% ಮೇಲೆ ಹೋಗುತ್ತೋ ಅವಾಗ ಇಡೀ ವರ್ಲ್ಡ್ ಅಲರ್ಟ್ ಆಗುತ್ತೆ. ಯಾಕಂದ್ರೆ ಅವಾಗ ದೇಶ ನ್ಯೂಕ್ಲಿಯರ್ ಬಾಂಬ್ ನ ತಯಾರು ಮಾಡ್ತಾ ಇದೆ ಅಂತ. ನಮ್ಗೆ ಈ ಟೇಬಲ್ ನ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಈ ಯುರೇನಿಯಂ 3 to 5% ಸ್ಟೋರೇಜ್ ಇದ್ರೆ ಅದನ್ನ ಪವರ್ ಪ್ಲಾಂಟ್ ಗಳಿಗೆ ಯೂಸ್ ಮಾಡ್ತಾರೆ. ಈ ಸ್ಟೋರೇಜ್ 10 to 20% ಇದ್ರೆ ಇದನ್ನ ಮೆಡಿಕಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಇದೇ ಲೆವೆಲ್ 90% ಮೇಲೆ ಹೋಯ್ತು ಅಂದ್ರೆ ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಾನು ಅವಾಗಲೇ ಹೇಳ್ದಂಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ಅವರು ಇರಾನ್ 60% ಲೆವೆಲ್ಗಿನ ಮೇಲೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ನ ಸಾಧಿಸಿದೆ ಅಂತ ಹೇಳಿದ್ರು. ಆದ್ರೆ ಇರಾನ್ ವಾದ ಏನಂದ್ರೆ ನಾವು ಆ ಲೆವೆಲ್ ವರೆಗೂ ಹೋಗಿಲ್ಲ, ನಾವು ಇನ್ನೂ ಮೆಡಿಕಲ್ ಪರ್ಪಸ್ಗೆ ಮತ್ತೆ ಪವರ್ ಪ್ಲಾಂಟ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಪಡ್ಕೊಳ್ಳೋಕೆ ಸನಿಹ ಇತ್ತು. ಇದೇ ಕಾರಣಕ್ಕೆ ಇಸ್ರೇಲ್ ಅಮೆರಿಕ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಬೆಚ್ಚಿಬಿದ್ದಿರೋದು. ಈ ಇಸ್ರೇಲ್ ಮತ್ತೆ ಅಮೆರಿಕ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ ಅಂದ್ರೆ ಕೆಲವೇ ದಿನಗಳಲ್ಲಿ ಇರಾನ್ ನ್ಯೂಕ್ಲಿಯರ್ ವೆಪನ್ ಪಡ್ಕೊಂತ ಇತ್ತು. ಅಮೆರಿಕ ಈ ನ್ಯೂಕ್ಲಿಯರ್ ವೆಪನ್ ಬಗ್ಗೆ ಯಾವಾಗ್ಲೂ ತುಂಬಾ ಸೀರಿಯಸ್ ಆಗಿರುತ್ತೆ. ಪ್ರಪಂಚದಲ್ಲಿ ಯಾರಾದ್ರೂ ಈ ನ್ಯೂಕ್ಲಿಯರ್ ವೆಪನ್ ಪಡ್ಕೊಳಕ್ ಹೋದ್ರೆ ಆ ದೇಶದ ಗತಿ ಮುಗೀತು ಅಂತಾನೆ ಅರ್ಥ. ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡ್ತಾ ಇರೋದು ಗೊತ್ತಾದ್ರೆ ಇಸ್ರೇಲ್ ಮತ್ತೆ ಅಮೆರಿಕ ಸೇರಿ ಆ ದೇಶನೇ ಉಡಿಸ್ ಮಾಡುತ್ತೆ. ಎಕ್ಸಾಂಪಲ್ ನಮ್ಗೆಲ್ಲ ಗೊತ್ತೇ ಇದೆ. 1981ರಲ್ಲಿ ಇರಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ ನ ಬಿಲ್ಡ್ ಮಾಡ್ಬೇಕಾದ್ರೆ ಇಸ್ರೇಲ್ ಆ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡಿರುತ್ತೆ. ಆ ದೇಶನೇ ಪವರ್ಲೆಸ್ ಮಾಡಿರುತ್ತೆ. ಇಲ್ಲಿಂದನೇ ಶುರುವಾಗಿದ್ದು ಸದ್ದಾಮ್ ಹುಸೇನ್ ಡೌನ್ಫಾಲ್. ಇದೇ ತರ 2007ರಲ್ಲೂ ಕೂಡ ಸಿರಿಯಾ ಮೇಲೆ ಬಾಂಬ್ ಹಾಕಿ ನ್ಯೂಕ್ಲಿಯರ್ ವೆಪನ್ ತಗೊಳ್ಳೋದ್ರಿಂದ ತಡೆದಿತ್ತು. ಇನ್ನು ಈಗ 2025 ಇರಾನ್ ಅದೇ ಕೆಲಸ ಮಾಡ್ತಾ ಇರೋದಕ್ಕೆ ಇಸ್ರೇಲ್ ಮತ್ತೆ ಅಮೆರಿಕ ಈ ದಾಳಿ ನಡೆಸ್ತಾ ಇರೋದು. ಆದ್ರೆ ಇಲ್ಲಿ ನಮ್ ಕಾಡೋ ಪ್ರಶ್ನೆ ಅಂದ್ರೆ ಖುದ್ದು ಅಮೆರಿಕ ಹತ್ರನೇ ನ್ಯೂಕ್ಲಿಯರ್ ವೆಪನ್ ಇದೆ. ಅಷ್ಟೇ ಅಲ್ಲ, ರಷ್ಯಾ, ಇಂಡಿಯಾ, ಚೈನಾ, ಪಾಕಿಸ್ತಾನ್, UK, ಫ್ರಾನ್ಸ್ ಮತ್ತೆ ನಾರ್ತ್ ಕೊರಿಯಾದ ಹತ್ರನೂ ಇದೆ ನ್ಯೂಕ್ಲಿಯರ್ ವೆಪನ್. ಈ ಇಸ್ರೇಲ್ ಮೇಲೂ ಕೂಡ ಇಡೀ ಪ್ರಪಂಚಕ್ಕೆ ಅನುಮಾನ ಇದೆ, ಇವ್ರೇನಾದ್ರೂ ಸೀಕ್ರೆಟ್ ಆಗಿ ನ್ಯೂಕ್ಲಿಯರ್ ವೆಪನ್ ಪಡ್ಕೊಂಡಿದಾರ ಅಂತ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪಾಕಿಸ್ತಾನ ಮತ್ತೆ ನಾರ್ತ್ ಕೊರಿಯಾ ಅನ್ನೋ ಅಷ್ಟು ನೇಷನ್ ಕೂಡ ಹತ್ರ ಈ ನ್ಯೂಕ್ಲಿಯರ್ ವೆಪನ್ ಇದೆ. ಇರಾನ್ ಉಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಇರಾನ್ ವರ್ಲ್ಡ್ ಎಕಾನಮಿನ ಚಿಟ್ಕೆ ಒಡೆಯೋದ್ರಲ್ಲಿ ಬರ್ಬಾದ್ ಮಾಡುತ್ತೆ. ಹೇಗೆ ಅಂತ ಕೇಳಿದ್ರೆ ಇದಕ್ಕೆ 3 ಕಾರಣ ಇದೆ. ಮೊದಲನೇ ಕಾರಣ, ಇರಾನ್ ನ ಸುಪ್ರೀಂ ಲೀಡರ್ ಖುದ್ದು ಹೀಗೆ ಹೇಳಿದ್ದಾರೆ, ಇಸ್ರೇಲ್ ಈಸ್ ಎ ಕ್ಯಾನ್ಸರಸ್ ಟ್ಯೂಮರ್ ದಟ್ ಮಸ್ಟ್ ಬಿ ರಿಮೂವ್ಡ್. ಇದರ ಅರ್ಥ ಏನಂದ್ರೆ ಪ್ರಪಂಚಕ್ಕೆ ಇಸ್ರೇಲ್ ಕ್ಯಾನ್ಸರ್ ಇದ್ದಂಗೆ ಇದನ್ನ ನಾಶ ಮಾಡಬೇಕು ಅಂತ. ಇಲ್ಲಿ ಬೇರೆ ದೇಶಗಳು ನ್ಯೂಕ್ಲಿಯರ್ ವೆಪನ್ ತಮ್ಮ ರಕ್ಷಣೆಗೆ ಇಟ್ಕೊಂಡ್ರೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಪಡ್ಕೊಳ್ಳಕ್ಕೆ ಇರೋ ಮೇನ್ ಇಂಟೆನ್ಷನ್ ಅಂದ್ರೆ ಇಸ್ರೇಲ್ ಮೇಲೆ ಆಕ್ರಮಣ ಮಾಡಬೇಕು ಅಂತ. ಒಂದ್ಸಲ ನೀವೇ ಯೋಚನೆ ಮಾಡಿ, ಇಸ್ರೇಲ್ ಎಷ್ಟು ಚಿಕ್ಕ ದೇಶ ಅಂದ್ರೆ ಒಂದೇ ಒಂದು ನ್ಯೂಕ್ಲಿಯರ್ ವೆಪನ್ ಸಾಕು ಇಡೀ ದೇಶನೇ ಸರ್ವನಾಶ ಆಗೋಕೆ. ಮತ್ತೆ ಇರಾನ್ ನ ಮಿಸೈಲ್ಸ್ ಇಸ್ರೇಲ್ ಒಳಗಡೆ ಹೋಗೋದಕ್ಕೆ ಬರೀ 8 ನಿಮಿಷ ಮಾತ್ರ ಸಾಕು. ಯೋಚನೆ ಮಾಡಿ, ಇರಾನ್ ನ್ಯೂಕ್ಲಿಯರ್ ಬಾಂಬ್ ಇಲ್ದೇನೆ ಲೆಬನಾನ್ಗೆ ಫಂಡ್ ಮಾಡಿದೆ, ಗಾಜಾದಲ್ಲಿ ಹಮಾಸರಿಗೆ ಫಂಡ್ ಮಾಡಿದೆ, ಹೌತೀಸ್ಗೆ ಯಮನ್ ನಲ್ಲಿ ಮತ್ತೆ ಉಗ್ರವಾದಿಗಳಿಗೆ ಸಿರಿಯಾದಲ್ಲಿ. ಈ ರೀತಿ ಇರಾನ್ ಇಸ್ರೇಲ್ ನ 360 ಡಿಗ್ರಿಯಿಂದ ಅಟ್ಯಾಕ್ ಮಾಡಿದೆ. ಇಸ್ರೇಲ್ 1970 ಇಂದನೂ ರೆಡ್ ಅಲರ್ಟ್ ನಲ್ಲೇ ಇದೆ. 40 ವರ್ಷದಿಂದನೂ ಇವರು ಇರಾನ್ ಬಗ್ಗೆ ಫುಲ್ ಅಲರ್ಟ್ ಅಲ್ಲೇ ಇದ್ದಾರೆ. ಮತ್ತೆ ಇಸ್ರೇಲ್ ಬೇರೆ ದೇಶಗಳು ತರ ಅಲ್ಲ. ಎಕ್ಸಾಂಪಲ್ ನಮ್ಮ ಇಂಡಿಯಾನೇ ತಗೊಳ್ಳೋಣ. ಪಾಕಿಸ್ತಾನ POKನ ಅಕ್ವೈರ್ ಮಾಡ್ಕೊಂಡಾಗ ಮತ್ತೆ ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಯುನೈಟೆಡ್ ನೇಷನ್ ಮುಂದೆ ಹೋಗಿ ನೋಡಿ ನಾವು ಶಾಂತಿ ಪ್ರಿಯರು, ನಮ್ಗೆ ಯುದ್ಧ ಬೇಡ, ಶಾಂತಿ ಬೇಕು ಅಂತ ಹೇಳೋಕೆ. ಇಸ್ರೇಲ್ ಆಗಲ್ಲ. ಯಾರಾದ್ರೂ ಅವ್ರನ್ನ ಅಟ್ಯಾಕ್ ಮಾಡೋದಿರಲಿ, ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಅವ್ರ ಮನೆಗೆ ನುಗ್ಗೊಡಿತಾರೆ. ಇದೇ ಇಸ್ರೇಲ್ ಸ್ಟೈಲು. ಫಸ್ಟ್ ಹೊಡೆದಾಕು ಆಮೇಲೆ ಮಾತಾಡು. ಇದೇ ರೀಸನ್ಗೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು. ಈ ಇರಾನ್ ನ್ಯೂಕ್ಲಿಯರ್ ವೆಪನ್ ನ ರೆಡಿ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಮುಂಚೆ ನಾವೇ ಅವ್ರಿಗೆ ನ್ಯೂಕ್ಲಿಯರ್ ವೆಪನ್ ಸಿಗ್ಬಾರ್ದು ಹಾಗೆ ಮಾಡೋಣ ಅಂತ ಅಟ್ಯಾಕ್ ಮಾಡ್ತಾ ಇರೋದು. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಇಸ್ರೇಲ್ ಮತ್ತೆ ಇರಾನ್ ಯುದ್ಧದಲ್ಲಿ ಅಮೆರಿಕಾಗೆ ಏನ್ ಕೆಲಸ ಅಂತ. ಈ ಮ್ಯಾಪ್ ನ ನೋಡಿ, ಇದು ಸ್ಟ್ರೈಟ್ ಆಫ್ ಹಾರ್ಮಜ್.
ಇದು ಒಂದು ನೇರ ಸಮುದ್ರ ರಸ್ತೆ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮಾನ್ ನ ಅರೇಬಿಯನ್ ಸೀಗೆ ಸೇರಿಸುತ್ತೆ. ಇದು ಇರಾನ್ ನ ಸೌತ್ ಅಲ್ಲಿ ಇದೆ ಮತ್ತೆ ಒಮಾನ್ಗೆ ನಾರ್ತ್ ಅಲ್ಲಿ ಇದೆ. ಇಲ್ಲಿಂದಾನೇ ಇಡೀ ಪ್ರಪಂಚಕ್ಕೆ ಆಯಿಲ್ ಟ್ರೇಡ್ ನಡೆಯೋದು. ಇದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂದ್ರೆ ಈ ರೂಟ್ ಇಂದಾನೆ ಪ್ರತಿದಿನ ಸುಮಾರು 20% ಆಫ್ ಗ್ಲೋಬಲ್ ಆಯಿಲ್ ಫ್ಲೋ ಆಗುತ್ತೆ. ಸೌದಿ ಅರೇಬಿಯಾ, UAE, ಕುವೈತ್, ಇರಾಕ್ ಇವೆಲ್ಲ ಆಯಿಲ್ ರಿಚ್ ನೇಷನ್ಗಳು. ಅವರು ಆಯಿಲ್ ನ ಇದೇ ರಸ್ತೆಯಿಂದ ಕಳಿಸ್ಕೊಡೋದು. ಅಂದ್ರೆ ಈ ಜಾಗ ಇಡೀ ಪ್ರಪಂಚಕ್ಕೆ ಒಂದು ಆಯಿಲ್ ಲೈಫ್ ಲೈನ್. ಇನ್ ಕೇಸ್ ಇರಾನ್ ಏನಾದರೂ ಈ ರೋಡ್ ನ ಬ್ಲಾಕ್ ಮಾಡಿದ್ರೆ ಪೂರ್ತಿ ವರ್ಲ್ಡ್ಗೆ ಆಯಿಲ್ ಸಪ್ಲೈ ನಿಂತೋಗುತ್ತೆ. ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಗ್ಲೋಬಲ್ ಇನ್ಫ್ಲೇಷನ್ ಮತ್ತೆ ರಿಸಿಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಪೂರ್ತಿ ಪ್ರಪಂಚದ ಎಕಾನಮಿನೇ ಬರ್ಬಾದಾಗೋಗುತ್ತೆ. ಈ ಜಾಗ ಪ್ರಪಂಚದ ಹಾರ್ಟ್ ಬೀಟ್. ಇದೇ ಕಾರಣಕ್ಕೆ ಇಡೀ ಪ್ರಪಂಚನೇ ಈ ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ. ಇನ್ ಕೇಸ್ ಇರಾನ್ ಹತ್ರ ಏನಾದರೂ ನ್ಯೂಕ್ಲಿಯರ್ ವೆಪನ್ ಬಂತು ಅಂತ ಇಟ್ಕೊಳ್ಳಿ, ಈ ದೇಶ ಎಷ್ಟು ಪವರ್ಫುಲ್ ಆಗುತ್ತೆ ಅಂದ್ರೆ ಈ ಜಾಗನ ಬ್ಲಾಕ್ ಮಾಡಿದ್ರು ಅಮೆರಿಕ ಕೈಲೂ ಏನು ಮಾಡೋಕ್ಕಾಗಲ್ಲ. ಅಮೆರಿಕನು ನ್ಯೂಕ್ಲಿಯರ್ ವಾರ್ಗೆ ಭಯ ಪಡುತ್ತೆ. ಇದೇ ಕಾರಣಕ್ಕೆ ಇಸ್ರೇಲ್ ಜೊತೆ ಅಮೆರಿಕನು ಇರಾನ್ ಮೇಲೆ ಯುದ್ಧ ನಡೆಸ್ತಾ ಇರೋದು. ಮತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಇರಾನ್ ಏನಾದರೂ ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡ್ತು ಅಂತ ಇಟ್ಕೊಳ್ಳಿ, ಅವ್ರ ಪಕ್ಕದಲ್ಲೇ ಇರೋ UAE, ಸೌದಿ ಅರೇಬಿಯಾ, ಇರಾಕ್ ಇವೆಲ್ಲ ಮಿಡಲ್ ಈಸ್ಟ್ ದೇಶಗಳು ರೇಸ್ಗೆ ಬಿದ್ದ್ಬಿಡ್ತವೆ. ನಾವು ನ್ಯೂಕ್ಲಿಯರ್ ವೆಪನ್ ಪಡಿಬೇಕು ಅಂತ. ಯಾಕಂದ್ರೆ ಎಲ್ಲ ದೇಶಗಳು ಇರಾನ್ ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೋ ಅನ್ನೋ ಭಯದಿಂದ. ಸೌದಿ ಪ್ರಿನ್ಸ್ ಓಪನ್ ಆಗಿ ಹೇಳಿದ್ದಾರೆ, ಇಫ್ ಇರಾನ್ ಗೆಟ್ಸ್ ದ ನ್ಯೂಕ್ಲಿಯರ್ ಬಾಂಬ್ ಸೊ ವಿಲ್ ಬಿ. ಅಂದ್ರೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ವೆಪನ್ ತಗೊಂಡ್ರೆ ನಾವು ತಗೊಳ್ಳೇಬೇಕು ಅಂತ. Though Iran gets a nuclear weapon, about them getting a nuclear weapon? Country use a nuclear weapon, that means they are having a war with the rest of the world. If they get one, will you? If they get one, we have to get one. ಮತ್ತೆ ಮಿಡಲ್ ಈಸ್ಟ್ ಅಲ್ಲಿ ಒಂದು ಕೋಲ್ಡ್ ವಾರ್ ನಡೀತಾ ಇದೆ. ಇರಾನ್ ಜೊತೆ ಸಿರಿಯಾ, ಲೆಬನಾನ್, ಇರಾಕ್ ರೆಬಲ್ ಗ್ರೂಪ್ಗಳಿದ್ರೆ ಸೌದಿ ಅರೇಬಿಯಾ, UAE, ಈಜಿಪ್ಟ್, ಅಮೆರಿಕ ಜೊತೆ ಇದೆ. ಇದರಿಂದ ನ್ಯೂಕ್ಲಿಯರ್ ವಾರ್ ಇಡೀ ಮಿಡಲ್ ಈಸ್ಟ್ ನ ಆವರಿಸಿಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೇ ಕಾರಣಕ್ಕೆ ಪ್ರಪಂಚ ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಬಗ್ಗೆ ಇಷ್ಟು ಚಿಂತೆ ಮಾಡ್ತಾ ಇರೋದು. ಇದರಿಂದಾನೇ ಅಮೆರಿಕ, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ಅದನ್ನ ನ್ಯೂಕ್ಲಿಯರ್ ವೆಪನ್ ಇಂದ ವಂಚಿತ ಮಾಡ್ತಾ ಇರೋದು.